ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ IPL 2025ರ ಉದ್ಘಾಟನಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡುವಾಗ ಪಿಚ್ ಅತಿಕ್ರಮ ಪ್ರವೇಶ ಮಾಡಿದಂಥ 18 ವರ್ಷದ ಅಭಿಮಾನಿಯನ್ನ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನ ರಿತುಪರ್ಣೋ ಫಕೀರಾ ಅಂತ ಹೆಸರಿಸಲಾಗಿದೆ. ಈತನ ವಿರುದ್ಧ ದಾಖಲಾದಂಥ ಪ್ರಕರಣದಲ್ಲಿ 3 ಸೆಕ್ಷನ್ ಅನ್ನ ಹಾಕಲಾಗಿದೆ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, KKR ನೀಡಿದ್ದಂತ 175 ರನ್ಗಳ ಗುರಿ ಬೆನ್ನಟ್ಟುವಾಗ ರಕ್ಷಣಾ ಬೇಲಿಯನ್ನ ಉಲ್ಲಂಘಿಸಿದಂತ ಅಭಿಮಾನಿ ಮೈದಾನಕ್ಕೆ ನುಗ್ತಾನೆ. ರಾತ್ರಿ 10:27 ಸುಮಾರಿಗೆ 13ನೇ ಓವರ್ನಲ್ಲಿ ಕೊಹ್ಲಿ ಅರ್ಧಶತಕ ಪೂರೈಸಿದಾಗ ಅರ್ಧಶತಕ ಸಿಡಿಸಿದ್ದಂಥ ಅವಧಿಯಲ್ಲಿ ಈ ಘಟನೆ ಸಂಭವಿಸುತ್ತೆ. ಅರ್ಧಶತಕವನ್ನ ವಿರಾಟ್ ಸಂಭ್ರಮಿಸ್ತಾ ಇರ್ತಾರೆ. ಆಗ ಓಡೋಡಿ ಬಂದಂತ ಅಭಿಮಾನಿ ನೇರವಾಗಿ ಕಾಲಿಗೆ ಬೀಳ್ತಾರೆ. ಬಳಿಕ ತಮ್ಮ ನೆಚ್ಚಿನ ಆಟಗಾರನನ್ನ ಹಗ್ ಮಾಡ್ಕೊಳ್ತಾರೆ, ತಬ್ಬಿಕೊಳ್ತಾರೆ. ಇದರ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಆ ಅಭಿಮಾನಿಯನ್ನ ವಶಕ್ಕೆ ಪಡ್ಕೊಳ್ತಾರೆ. ಪೊಲೀಸ್ ವರದಿಯ ಪ್ರಕಾರ ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿರುವಂತಹ ಮೈದಾನದ G ಬ್ಲಾಕ್ ಬಳಿ ಬೇಲಿ ಹತ್ತಿ ಮೈದಾನಕ್ಕೆ ಓಡಿದಂತ ಫಕೀರಾ ಅವರನ್ನ ಬಂಧಿಸ್ತಾರೆ. ಅಂದ್ರೆ ಈ ಒಂದು ವಿಡಿಯೋವನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಅತಿಕ್ರಮವಾಗಿ ಪ್ರವೇಶಿಸಿ ಪಂದ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ RCB ಆಟಗಾರರಿಗೆ ಭೀತಿ ಸೃಷ್ಟಿಸುವುದರ ಜೊತೆಗೆ ಪೊಲೀಸರ ಸುರಕ್ಷತೆಗೂ ಬೆದರಿಕೆ ಉಂಟು ಮಾಡಿತು. ಈ ಬಗ್ಗೆ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಬಂಧನದ ಬಳಿಕ ಕೊಹ್ಲಿ ಅವರಿಗಾಗಿ ಏನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಒಂದನ್ನ ಕೂಡ ಈ ಅಭಿಮಾನಿ ಕೊಟ್ಟಿದ್ದಾರೆ. ಸೊ ಬಂಧನದ ಬಳಿಕ ಅಭಿಮಾನಿ ಹೇಳಿರೋದೇನು ಅದನ್ನ ಕೂಡ ಹೇಳ್ತೀವಿ. ಬಂಧನದ ನಂತರ ಫಕೀರಾ ವಿರಾಟ್ ಕೊಹ್ಲಿ ಕುರಿತು ಮಾತನಾಡಿದ್ದಾರೆ. ವಿರಾಟ್ ನನ್ನ ದೇವರು, ನಾನು ಅವರಿಗಾಗಿ ಏನ್ ಬೇಕಾದರೂ ಎದುರಿಸೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ವಿಚಾರವಾಗಿ. ಇನ್ನು ಯಾವೆಲ್ಲ ಸೆಕ್ಷನ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಪೊಲೀಸರು ಫಕೀರಾ ಅವರನ್ನ ಮೈದಾನದಿಂದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಸಬ್ ಇನ್ಸ್ಪೆಕ್ಟರ್ ಸಲ್ಲಿಸಿದಂತ ದೂರಿನ ನಂತರ ಔಪಚಾರಿಕ ಪ್ರಕರಣ ಇದೀಗ ದಾಖಲಿಸಲಾಗಿದೆ. ಅಂದ್ರೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 132 ಸಾರ್ವಜನಿಕ ಸೇವಕರನ್ನ ತಡೆಯಲು ಹಲ್ಲೆ ಅಥವಾ ಕ್ರಿಮಿನಲ್ ಬಲ ಬಳಸೋದು, 329 ಕ್ರಿಮಿನಲ್ ಅತಿಕ್ರಮಣ, 129 ಮಾನವ ಜೀವ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ನಿರ್ಲಕ್ಷ್ಯ ಅಥವಾ ನಿರ್ಲಕ್ಷ್ಯದ ಕೃತ್ಯ. ಈ ಒಂದು ಅಡಿಯಲ್ಲಿ ಅಂದ್ರೆ 3 ಸೆಕ್ಷನ್ ಅನ್ನ ದಾಖಲಿಸಲಾಗಿದೆ. ಫಕೀರಾ ವಿರುದ್ಧ ಪ್ರಕರಣ ಇಷ್ಟು ದಾಖಲಾಗಿದೆ. ಸೊ ಮೊದಲು ಬ್ಯಾಟಿಂಗ್ ನಡೆಸಿದಂತ KKR ಅಜಿಂಕ್ಯ ರಹಾನೆ ಅವರ ಸ್ಫೋಟಕ ಶತಕದ ಸಹಾಯದಿಂದ 8 ವಿಕೆಟ್ ನಷ್ಟಕ್ಕೆ 174 ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನ ಪೇರಿಸ್ತಾರೆ. ಕೃಣಾಲ್ ಪಾಂಡ್ಯ 3, ಜೋಶ್ ಹೇಜಲ್ವುಡ್ 2 ವಿಕೆಟ್ ಕೀಳ್ತಾರೆ. 175 ರನ್ಗಳ ಗುರಿ ಬೆನ್ನಟ್ಟಂತ RCB 3 ವಿಕೆಟ್ ನಷ್ಟಕ್ಕೆ 177 ರನ್ ಅನ್ನ ಗಳಿಸಿ ಇನ್ನೂ 22 ಎಸೆತಗಳನ್ನ ಬಾಕಿ ಉಳಿಸಿ ಗೆಲುವಿನ ದಡ ಸೇರುತ್ತೆ. ಸೊ ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಇದೆ, ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿ ಅಪ್ಕೊಂಡಂತಹ ಅಭಿಮಾನಿ ಜೈಲು ಪಾಲು ಅನ್ನುವಂಥದ್ದು. ಸೊ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಯಾವುದೇ IPL ನಡೀತು ಅಂತಂದ್ರೂ ಕೂಡ ಇಂತಹ ಅಭಿಮಾನಿಗಳು ಇದ್ದೇ ಇರ್ತಾರೆ. ಸೊ ಅವರಿಗೆ ಇದು ಯಾವುದು ಕೂಡ ಲೆಕ್ಕವೇ ಅಲ್ಲ. ಜೈಲಿಗೆ ಹೋಗೋದಾಗಿರ್ಬೋದು, ಪನಿಷ್ಮೆಂಟ್ ಆಗಿರ್ಬೋದು, ಈ ಸೆಕ್ಷನ್ಗಳಾಗಿರ್ಬೋದು ಯಾವುದು ಕೂಡ ಕ್ಯಾರೆ ಅನ್ನಲ್ಲ. ಯಾಕಂತಂದ್ರೆ ಇವರು ಅಭಿಮಾನಿಗಳಾಗಿರ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಅಥವಾ ಒಮ್ಮೆ ಕೊಹ್ಲಿ ಆಗಿರ್ಬೋದು, ಯಾರನ್ನೇ ಆಗಿರ್ಬೋದು ಟಚ್ ಮಾಡಬೇಕು, ಅವರನ್ನು ತಪ್ಕೋಬೇಕು, ಅವರಿಗೆ ಅವ್ರ ಕಾಲಿಗೆ ಬೀಳಬೇಕು, ಈ ರೀತಿಯಾದಂಥ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾರೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ RCB ವಿನ್ ಆಗುತ್ತಾ? ಸೊ ಕಪ್ ನಮ್ಮದಾಗುತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.